ಜೀವಿ. ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವಿಯೂ ಬೇರೊಂದು ಜೀವಿಯ ಆಧಾರದ ಮೇಲೆಯೇ ಬದುಕಿದೆ. ಪ್ರಪಂಚದಲ್ಲಿ ಅತಿಯಾದ ಸೂಕ್ಷ್ಮಜೀವಿ ಯಾವುದು ಅಂತಂದರೆ ಅಮೀಬಾ ಮತ್ತು ಹೈಡ್ರಾ. ಮತ್ತು ಎರಡು ಮುಖ್ಯವಾದವುಗಳು, ಒಂದು ಅಶೇರುಕ ಮತ್ತು ಕಶೇರುಕ. ಒಂದು ಬೆನ್ನುಮೂಳೆ ಇರುವುದು ಮತ್ತು ಇಲ್ಲದಿರುವುದು, ಅದೇ ಅಮೀಬಾ ಮತ್ತು ಹೈಡ್ರಾ. ಯೋಗ ವಾಸಿಷ್ಠದಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಅಣುವಿಜ್ಞಾನ ಎಲ್ಲವೂ ಇದೆ. ಇದಕ್ಕಿಂತ ದೊಡ್ಡದು ಹೇನು. ಅದು ಅಮೀಬಾ ಮತ್ತು ಹೈಡ್ರಾಗಳನ್ನು ತಿನ್ನುತ್ತೆ. ಅವುಗಳನ್ನು ನೊಣ ತಿನ್ನುತ್ತದೆ. ಅದನ್ನು ಸಾಲೀಡು, ಅದನ್ನು ಕಾಡಿನಲ್ಲಿರುವ ನೊಣ ತಿನ್ನುತ್ತೆ. ಅದನ್ನು ಕಪ್ಪೆ ತಿನ್ನುತ್ತದೆ. ಅದನ್ನು ಹಾವು ತಿನ್ನುತ್ತದೆ. ಅದನ್ನು ತಿನ್ನಲು ಮುಂಗುಸಿ ಇದೆ. ಬೆಕ್ಕು ಮುಂಗುಸಿಯನ್ನು ತಿನ್ನುತ್ತೆ. ಆ ಬೆಕ್ಕನ್ನು ತಿನ್ನಲು ನಾಯಿ ಇದೆ. ಅದನ್ನು ತಿನ್ನುತ್ತದೆ ಹುಲಿ. ಅದನ್ನು ಆನೆಯು ಕೊಲ್ಲುತ್ತದೆ. ಅದನ್ನು ಸಿಂಹ ಕೊಲ್ಲುತ್ತದೆ. ಆ ಸಿಂಹವನ್ನು ಶರಭಸಾಳ್ವ ಕೊಲ್ಲುತ್ತದೆ. ಅದರಿಂದ ಸಂತೋಷದಿಂದ ಬೆಟ್ಟವನ್ನು ಹತ್ತಿ ಅಲ್ಲಿ ಮೋಡಗಳನ್ನು ನೋಡಿ ಅದೊಂದು ಪ್ರಾಣಿ, ಅದನ್ನು ಕೊಲ್ಲುತ್ತೇನೆ ಅಂತ ಹೇಳಿ ಅಲ್ಲಿಂದ ಕೆಳಗೆ ಹಾರುತ್ತದೆ ಸರಭಸಾಳ್ವ. ಗಾಳಿ ಬೀಸಿದಾಗ ಎಲ್ಲವೂ ಚದುರಿ ಹೋಗುತ್ತದೆ. ಅದನ್ನು ಪರ್ವತಗಳು ತಡೆಯುತ್ತದೆ. ಇಂದ್ರನು ತನ್ನ ವಜ್ರಾಯುಧದಿಂದ ಸೀಳಿ ಹಾಕುವನು. ಅಂತಹ ಪರಾಕ್ರಮನಾದ ಇಂದ್ರನನ್ನು ರಾಕ್ಷಸರು ಸೋಲಿಸುವರು. ಆ ರಾಕ್ಷಸರನ್ನು ಸೋಲಿಸಿದವನು ಶ್ರೀ ಮಹಾವಿಷ್ಣು.